ಸಭೆಗಳಲ್ಲಿ ಹೋಗುವ ಎರಡು ಗುಂಪನ್ನು ನಾವು ನೋಡುತ್ತೇವೆ. ಒಂದು ಗುಂಪು ಕಷ್ಟ ನಷ್ಟಗಳ ಬಗ್ಗೆ, ಹಿಂಸೆಗಳ ಬಗ್ಗೆ, ಇಲ್ಲದೇ ಇರುವ ವಿಷಯಗಳ ಬಗ್ಗೆ, ಬರುವಂಥ ನೋವು ನರಳಾಟಗಳ ಬಗ್ಗೆ, ಸಾಲದ ಬಗ್ಗೆ, ಬಾಧೆಗಳ ಬಗ್ಗೆ ಹೇಳಿ ಪ್ರಾರ್ಥಿಸುವುದಕ್ಕಾಗಿ ಕೇಳುವ ಒಂದು ಗುಂಪನ್ನು ನಾವು ನೋಡ್ತೇವೆ. ಮತ್ತೊಂದು ಗುಂಪನ್ನು ನಾವು ನೋಡ್ತೇವೆ, ಎಲ್ಲ ಪ್ರಾರ್ಥನೆಗಳಿಗೂ ಕರೆಕ್ಟಾಗಿ ಬಂದು ದೇವರ ವಾಕ್ಯಗಳನ್ನು ಓದಿ, ದೇವರ ವಾಕ್ಯಗಳಲ್ಲಿ ಆನಂದಿಸಿ, ದೇವರನ್ನು ಆರಾಧಿಸುವಂಥ, ಸಾಕ್ಷಿ ಹೇಳುವುದಕ್ಕಾಗಿ ಬಹಳ ಆಸಕ್ತಿ ಉಳ್ಳಂಥ, ದೇವರು ಮಾಡಿರುವಂಥ ವಿಷಯಗಳನ್ನು ಹೇಳಿ ಕರ್ತನಲ್ಲಿ ಹೆಚ್ಚಳ ಪಡುವಂಥ ಮತ್ತೊಂದು ಗುಂಪನ್ನು ನಾವು ನೋಡ್ತೇವೆ. ಏನಾಗಿರಬಹುದು ಕಾರಣ? ಬೇಗ ನನ್ನ ಮನಸ್ಸು ದೇವರ ವಾಕ್ಯದ ಕಡೆಗೆ ತಿರುಗಿತು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಅದರ 5ರಿಂದ ಕೆಲವು ವಾಕ್ಯಗಳನ್ನು ಧ್ಯಾನಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5ನೇ ವಾಕ್ಯದಿಂದ ಇಂಗ್ಲಿಷಲ್ಲಿ ಓದಿ ನೋಡಿ. Those who live according to the flesh have their minds set on what the flesh desires. ಮಾಂಸದ ಇಚ್ಛೆಗಳಲ್ಲಿ ಮನಸ್ಸಿಡುವ ವ್ಯಕ್ತಿ ಆ ಇಚ್ಛೆಗಳಿಗೆ, ಆ ಆಸೆಗಳಿಗೆ ಒಳಗಾಗಿದ್ದಾನೆ. But those who live in accordance with the Spirit have their minds set on what the Spirit desires. ಆತ್ಮದಲ್ಲಿ ಜೀವಿಸುವಂಥವರು ಆತ್ಮನು ಆಗ್ರಹಿಸುವಂಥವುಗಳ ಮೇಲೆ ಮನಸ್ಸಿಡುವಂಥವನಾಗಿದ್ದಾನೆ. The mind governed by the flesh is death. ಮಾಂಸದ ಇಚ್ಛೆಗಳಿಂದ ನಡೆಸಲ್ಪಡುವಂಥವರು ಮರಣದ ಎಡೆಗೆ ಹೋಗುತ್ತಿದ್ದಾರೆ. ಆತ್ಮದಲ್ಲಿ ನಡೆಸಲ್ಪಡುವಂಥವರು ಜೀವದಲ್ಲಿಯೂ ಸಮಾಧಾನದಲ್ಲಿಯೂ ನೆಲೆಗೊಂಡಿದ್ದಾರೆ ಎಂಬುದಾಗಿರುವಂಥ ವಾಕ್ಯವನ್ನು ಓದ್ತೇವೆ. ಪ್ರಿಯರೇ, ಈ ಎರಡು ಗುಂಪು ವ್ಯಕ್ತಿಗಳು, ನಾವು ಇಲ್ಲಿ ಕಂಡಿರುವಂಥ ವ್ಯಕ್ತಿಗಳು, ಮಾಂಸದ ಮೇಲೆ ಮನಸ್ಸಿಡುವ, ಆತ್ಮದ ಮೇಲೆ ಮನಸ್ಸಿಡುವಂಥ ವ್ಯಕ್ತಿಗಳನ್ನು ನಾವು ಸಭೆಗಳಲ್ಲಿ ಕಾಣುವುದಕ್ಕೆ ಸಾಧ್ಯ. ಇದಕ್ಕೆ ಉದಾಹರಣೆಯಾಗಿ ನಾವು ಬೈಬಲಿಂದ ವ್ಯಕ್ತಿಗಳನ್ನು ತಿಳಿಸುವುದಾದರೆ ಆದಿಕಾಂಡ 12ನೇ ಅಧ್ಯಾಯ, 13ನೇ ಅಧ್ಯಾಯ, 14ನೇ ಅಧ್ಯಾಯ, 17, 18, 19 ಅಧ್ಯಾಯಗಳನ್ನು ಓದುವಾಗ ಎರಡು ವ್ಯಕ್ತಿಗಳನ್ನು ವಿಶೇಷವಾಗಿ ನಾವು ಮಾಂಸದ ಮೇಲೆ ಮನಸ್ಸಿಟ್ಟು ನಡೆಯುವ ಒಂದು ವಿಶ್ವಾಸಿಯಾಗಿಯೂ, ಆತ್ಮದಲ್ಲಿ ಆಸಕ್ತನಾಗಿ ಆತ್ಮದ ಮೇಲೆ ಮನಸ್ಸಿಟ್ಟು ನಡೆಯುವ ಒಂದು ವಿಶ್ವಾಸಿಯನ್ನು ಹೋಲಿಕೆ ಮಾಡಿ ನೋಡಬಹುದು. ಬೇರೆ ಯಾರ ಬಗ್ಗೆ ಅಲ್ಲ, ನಾನು ಹೇಳ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಪರಿಚಯ ಇರುವಂಥ ಅಬ್ರಹಾಮನ ಬಗ್ಗೆ, ಲೋಟನ ಬಗ್ಗೆ. ಪ್ರಿಯ, ನನ್ನ ಅನಿಸಿಕೆ ಆಗಿದೆ, ಅಬ್ರಹಾಮನು ದೇವರ ದರ್ಶನ ಹೊಂದಿ ಕರ್ತನ ಕಡೆಗೆ ತಿರುಗಿದಾಗ ಆತನ ಸಾಕ್ಷಿಯನ್ನು ಆತನ ಕುಟುಂಬದಲ್ಲಿರುವಂಥ ಎಲ್ಲರೊಟ್ಟಿಗೆ ಹಂಚುವಾಗ, ಮೊದಲನೇದಾಗಿ ತನ್ನ ತಂದೆಯಾಗಿರುವ ತೇರ ಅದರ 11ನೇ ಅಧ್ಯಾಯದ ಕಡೆ ಭಾಗಗಳಲ್ಲಿ, ಆದಿಕಾಂಡ 11ನೇ ಅಧ್ಯಾಯ ಕಡೆ ಭಾಗಗಳಲ್ಲಿ ನಾವು ನೋಡ್ತೇವೆ, ತನ್ನ ಅಬ್ರಹಾಮನ ತಂದೆ ಕಾನಾನ್ ದೇಶಕ್ಕೆ ಹೋಗುವುದಕ್ಕಾಗಿ ಯಾತ್ರೆಯನ್ನು ತಿರುಗಿಸಿದರು. ಆತನನ್ನು ಹಿಂಬಾಲಿಸಿದಂಥ ಅವನ ಕುಟುಂಬದ ಅನೇಕ ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಅಬ್ರಹಾಮನ, ಲೋಟನು, ಇತರ ವ್ಯಕ್ತಿಗಳಿದ್ದರು. ತಂದೆ 11ನೇ ಅಧ್ಯಾಯದ ಕಡೆ ಭಾಗಗಳಲ್ಲಿ ತೀರಿ ಹೋದನು. ಅಬ್ರಹಾಮನೊಟ್ಟಿಗೆ ದೇವರ ಪರಿಶುದ್ಧಾತ್ಮನು, ಇಲ್ಲ ದೇವರು ಮತ್ತೊಂದಾವರ್ತಿ ಮಾತನಾಡಿ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರು ತೋರಿಸುವಂಥ ದೇಶಕ್ಕೆ ಹೋಗು ಎಂಬುದಾಗಿ ಹೇಳಿದಾಗ ಆತನ ಸಾಕ್ಷಿ ಒಂದು ಪಕ್ಷ ಆ ಕುಟುಂಬದಲ್ಲಿರುವಂಥ ಅನೇಕರನ್ನು ಮುಟ್ಟಿತು. ಲೋಟನನ್ನು ಕೂಡ ಅಬ್ರಹಾಮನ ಸಾಕ್ಷಿ ಮುಟ್ಟಿರಬಹುದು. ಆ ಸಾಕ್ಷಿಯನ್ನು ಕೇಳಿ ನಂಬಿಕೆಗೆ ಬಂದಂಥ ಲೋಟನು ಕೂಡ ಕಾನಾನ್ ದೇಶದಲ್ಲಿ, ಇಲ್ಲ ದೇವರು ಕರೆದು ಬೇರ್ಪಡಿಸಿ, ಇಲ್ಲ ಕಳಿಸುವಂಥ ಕೊಡುತ್ತೇನೆಂಬುದಾಗಿ ಹೇಳಿದ ಆ ಕಾನಾನ್ ದೇಶಕ್ಕಾಗಿ ಯಾತ್ರೆಯಲ್ಲಿ ಆಗಿದ್ದಾನೆ. ಇಬ್ಬರು ಕೂಡ ಒಂದೇ ಜಾಗಕ್ಕೆ ಹೋಗುವುದಕ್ಕಾಗಿ, ದೇವರು ಹೇಳಿರುವ ಜಾಗಕ್ಕೆ ಹೋಗುವುದಕ್ಕಾಗಿ ಇಬ್ಬರು ಯಾತ್ರೆಯನ್ನು ಮಾಡಿದರು. ಆದರೆ ಆತ್ಮಿಕನಾಗಿರುವಂಥ ಅಬ್ರಹಾಮನಿಗೂ ಮಾಂಸದಲ್ಲಿ ಜೀವಿಸುವಂಥ, ಮಾಂಸದ ಮೇಲೆ ಮನಸ್ಸಿಟ್ಟಿರುವಂಥ ಲೋಟನಿಗೂ ಬಹಳ ವ್ಯತ್ಯಾಸಗಳನ್ನು ನಾವು ಕಾಣಬಹುದು. ಈ ಎರಡನ್ನು ಕೂಡ ನೀವು ಗಮನಿಸುವುದಕ್ಕಾಗಿ ನಿಮ್ಮ ಶ್ರದ್ಧೆಯನ್ನು ನಾನು ಕೇಳ್ತಾ ಇದ್ದೇನೆ. ಪ್ರಿಯರೇ,
ಅಬ್ರಹಾಮನು ದೇವರ ದರ್ಶನವನ್ನು ಹೊಂದಿ ಕರ್ತನನ್ನು ಹಿಂಬಾಲಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ದೇವರ ದರ್ಶನ, ದೇವರನ್ನ ಕಂಡು ಕರ್ತನನ್ನು ಹಿಂಬಾಲಿಸಿದನು. ತನ್ನ ಕಾನಾನ್ ದೇಶದ ಯಾತ್ರೆಗೆ ತನ್ನನ್ನು ಒಪ್ಪಿಸಿಕೊಟ್ಟಿದ್ದು ದೇವರ ಶಬ್ದವನ್ನು ಕೇಳಿ. ಆದರೆ ಲೋಟನು ದೇವರ ಶಬ್ದವನ್ನು ಕೇಳಿ ಎಲ್ಲ ಯಾತ್ರೆ ಮಾಡಿದ್ದು ಮನುಷ್ಯನ ಶಬ್ದವನ್ನು ಕೇಳಿ, ಮನುಷ್ಯನ ಮಾರ್ಗವನ್ನು ನೋಡಿ, ಮನುಷ್ಯನು ಹಿಡಿದಿರುವ ಮಾರ್ಗದಲ್ಲಿ ಆತನು ಹೋದನೆಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯ. ಅಂದರೆ ಲೋಟನಿಗೆ ದೇವರ ದರ್ಶನ ಉಂಟಾಗಲಿಲ್ಲ, ದೇವರನ್ನ ಕಂಡವನಲ್ಲ, ದೇವರನ್ನ ಅರಿತವನಲ್ಲ, ಮನುಷ್ಯರ ಮಾತಿಗೆ ಸಿಕ್ಕಿಬಿದ್ದು ಹೋದಂಥ ವ್ಯಕ್ತಿಯಾಗಿದ್ದಾನೆಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯ. ಹಾಗಾದರೆ ಇದೆರಡಕ್ಕೂ ನಾವು ವ್ಯತ್ಯಾಸವನ್ನು ನಾವು ನೋಡ್ತೀವಿ. ಒಬ್ಬ ವ್ಯಕ್ತಿ ಆತ್ಮಿಕನು ದೇವರ ದರ್ಶನದಿಂದ ಆತನು ಕರ್ತನನ್ನು ಹಿಂಬಾಲಿಸಿದ, ದೇವರನ್ನ ಕಂಡು ಹಿಂಬಾಲಿಸಿದ. ಆದರೆ ಲೋಟನು ಆತನ ಇಚ್ಛೆ, ಆತನ ಭಾವನೆಗಳಿಂದ, ಆತನ ಪ್ಯಾಷನಿಂದ, ಆತನ ಆಸೆಯಿಂದ, ಆತನ ಇನ್ಸ್ಟಿಂಕ್ಟಿಂದ, ಆತನಿಗೇನೋ ಒಂದು ಸಾಧನೆ ಆಗಬೇಕಾಗಿದೆ, ಇಲ್ಲ ದೇವರಿಂದ ಏನಾದರೂ ಹೊಂದಬೇಕಾಗಿರುತ್ತೆ, ಅದಕ್ಕಾಗಿ ಆತನು ದೇವರನ್ನ ಹಿಂಬಾಲಿಸಿದ, ಇಲ್ಲ ಕಾನಾನ್ ದೇಶಕ್ಕೆ ಹೋದ ಎಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯ. ಗಮನಿಸಿರಿ ಪ್ರಿಯರೇ, ಕರ್ತನ ಮಾರ್ಗವನ್ನು ಹಿಡಿದಿರುವುದಕ್ಕಾಗಿ ಒಂದೇ ಒಂದು ಕಾರಣವಾಗಿರಬೇಕು ನಮಗೆ. ನಾವು ಕರ್ತನನ್ನು ಪ್ರೀತಿಸುವಂಥವರಾಗಿರಬೇಕು. ಕರ್ತನೆ ನಮಗೆ ಶ್ರೇಷ್ಠವಾಗಿರಬೇಕು, ಕರ್ತನೆ ನಮಗೆ ಎಲ್ಲವಾಗಿರಬೇಕು. ಕರ್ತನನ್ನು ಪಡೆದುಕೊಳ್ಳುವುದಕ್ಕಾಗಿ, ಕರ್ತನನ್ನು ಮೆಚ್ಚಿಸುವುದಕ್ಕಾಗಿ ಹೋಗುವಂಥವರು ಯಾರೂ ಕೂಡ ದೇವರನ್ನ ಕಾಣದೇ ಇರುವಂಥವರಲ್ಲ. ದೇವರನ್ನ ಕಂಡವರು ಮಾತ್ರವೇ ಕರ್ತನನ್ನು ಮೆಚ್ಚಿಸುವುದಕ್ಕಾಗಿ ಹೋಗುವಂಥವರು. ಆದರೆ ಲೋಟನು ತನ್ನನ್ನು ಮೆಚ್ಚಿಸುವುದಕ್ಕಾಗಿ, ಇಲ್ಲ ತನ್ನ ಅವಶ್ಯಕತೆಗಳು ಪೂರೈಸಲ್ಪಡುವುದಕ್ಕಾಗಿ ಆಗಿರಬಹುದು ಈ ದೇವರ ಮಾರ್ಗವನ್ನು ಸ್ವೀಕಾರ ಮಾಡಿರುವುದಕ್ಕೆ ಸಾಧ್ಯ. ಓಕೆ, ಎರಡನೆಯದು, ಮಾಂಸದಲ್ಲಿ ನಡೆಯುವಂಥ ಒಬ್ಬ ವಿಶ್ವಾಸಿಗೂ ಆತ್ಮದಲ್ಲಿ ನಡೆಯುವಂಥ ವಿಶ್ವಾಸಿ ಇರುವಂಥ ಎರಡನೆಯ ವಿಷಯ, ಆತ್ಮಿಕನಾಗಿರುವ ಅಬ್ರಹಾಮನು ಆತ ನಂಬಿಕೆಯಿಂದ ಮುಂದೆ ಹೋಗುವವನಾಗಿದ್ದ. ನಂಬಿಕೆಯಿಂದ ಹೋದ. ನಿಮ್ಗೆಲ್ಲರಿಗೂ ಗೊತ್ತು, 13ನೇ ಅಧ್ಯಾಯ, ಆದಿಕಾಂಡ 13ನೇ ಅಧ್ಯಾಯದಲ್ಲಿ ಇವರಿಬ್ಬರ, ಅಬ್ರಹಾಮನ ಮತ್ತು ಲೋಟನ ಕುರುಬರ ಮಧ್ಯದಲ್ಲಿ ಪ್ರಶ್ನೆ ಉಂಟಾದಂಥ ಸಮಯದಲ್ಲಿ ಅಬ್ರಹಾಮನು ಲೋಟನಿಗೆ ಒಂದು ಮಾತನ್ನ, ಒಂದು ಯೋಚನೆಯನ್ನ ಹೇಳ್ದ. ನೀನು ಆಗ್ರಹಿಸುವ ದಿಕ್ಕಿಗೆ ನೀನು ತಿರುಗು ಎಂಬುದಾಗಿ ಹೇಳ್ದ. ಲೋಟನು ತನ್ನ ಕಣ್ಣಿಗೆ ಚೆನ್ನಾಗಿ ಬೀಳುವಂಥ ಆಸೆ, ತನಗೆ ಆಸೆಯಾಗಿರುವಂಥ, ತನಗೊಂದು ಒಳ್ಳೆ ಭವಿಷ್ಯವಿರುವಂಥ ಒಂದು ಜಾಗವನ್ನು ಹುಡುಕದ. ಆತನ ಕಣ್ಣಿಗೆ ಅದು ಚೆನ್ನಾಗಿತ್ತು. ಆದರೆ ಅಬ್ರಹಾಮನಾದರೂ ತಾನು ದೇವರಲ್ಲಿ ಆಶ್ರಯಿಸಿದ ಎಂಬುದಾಗಿ ನಾವು ನೋಡ್ತೇವೆ. ಲೋಟನ ಕಣ್ಣು ದೇಶಗಳಲ್ಲಿ ತಿರುಗಾಡಿದಾಗ ಅಬ್ರಹಾಮನ ಕಣ್ಣು ದೇವರ ಕಡೆಗೆ ಎತ್ತಿತ್ತು. ಆದ್ದರಿಂದಲೇ ದೇವರು 13ನೇ ಅಧ್ಯಾಯದ ಕಡೆ ಭಾಗಗಳು ನೋಡ್ತೀವಿ. ಲೋಟನು ಅಬ್ರಹಾಮನನ್ನು ಬಿಟ್ಟು ಹೋದಾಗ ದೇವರು ಅಬ್ರಹಾಮನೊಟ್ಟಿಗೆ ಹೇಳಿ, ನಿನ್ನ ಕಣ್ಣೆತ್ತಿ ಈಗ ನೋಡು, ನೀನು ಕಾಣುವ ದೇಶವನ್ನು ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ. ನೋಡಿ, ಒಬ್ಬನ ಕಣ್ಣು ಮಾಂಸದಲ್ಲಿ ಅವನ ಕಣ್ಣು ತೆರೆಯಲ್ಪಟ್ಟಾಗ ಇನ್ನೊಬ್ಬನ ಕಣ್ಣು ಆತನ ಹೊರಗಿನ ಕಣ್ಣನ್ನು ಮುಚ್ಚಿ ಆತ್ಮದ ಕಣ್ಣನ್ನು ತೆರೆಯುತ್ತಿದ್ದಾನೆ. ಸೊ ಒಬ್ಬ ಆತ್ಮಿಕನಿಗೆ ಕಣ್ಣಿಗೆ ಕಂಡು ಬರುವಂಥ ವಿಷಯಗಳಿಂದ ಚಲನವಾಗುವುದಿಲ್ಲ. ಆತ್ಮದಲ್ಲಿರುವ ನಂಬಿಕೆಯಿಂದ, ದೇವರ ಮೇಲಿರುವಂಥ ನಂಬಿಕೆಯಿಂದ ಆತನು ಚಲಿಸುವಂಥವನಾಗಿದ್ದಾನೆ. ಒಂದನೆಯದು, ದೇವರ ದರ್ಶನವನ್ನು ಆತ್ಮಿಕನು ಕಂಡು ಮುಂದೆ ಹೋಗಿದ್ದಾನೆ. ಮಾಂಸಿಕನು ಆತನಿಗೇನೋ ಒಂದು ಕಾರ್ಯ ಅವಶ್ಯಕತೆ ಇದೆ, ಆದ್ದರಿಂದ ಆತನು ದೇವರನ್ನು ಹಿಂಬಾಲಿಸುತ್ತಿದ್ದಾನೆ. ಎರಡನೆಯದು, ಆತ್ಮಿಕನು ನಂಬಿಕೆಯಿಂದ ಚಲಿಸುವವನಾಗಿದ್ದಾನೆ. ಆದರೆ ಮಾಂಸಿಕನು ಮಾಂಸದ ಇಚ್ಛೆಗಳಿಂದ, ಕಣ್ಣಿನ ಇಚ್ಛೆಗಳಿಂದ, ಪಂಚ ಇಂದ್ರಿಯಗಳಲ್ಲಿ ಕಂಡುಬರುವಂತಹ ಇಚ್ಛೆಗಳಿಂದ ಆತನು ಚಲಿಸುವಂಥವನಾಗಿದ್ದಾನೆ. ಮೂರನೇ ಅಂಶ, ಆತ್ಮಿಕನು ದೇವರಲ್ಲಿರುವ ವಿಶ್ರಮವನ್ನು ಕಂಡುಕೊಳ್ಳುತ್ತಾನೆ. ಗಮನಿಸರಿ, ದೇವರಲ್ಲಿರುವಂಥ ವಿಶ್ರಮ, ಆತನು ದೇವರಲ್ಲಿರುವಂಥದ್ದೇ ಆತನಿಗೊಂದು ಸಂಪೂರ್ಣತೆಯಾಗಿದೆ. ದೇವರಲ್ಲಿರುವಾಗ ಅವನಿಗೆ ಒಂದು ಸಂತೃಪ್ತಿ ಅವನಿಗೆ ಇದೆ. ಆತನಿಗೆ ದೇವರೆಲ್ಲ ಕೊಟ್ಟಿದ್ದಾನೆಂಬುದಾಗಿರುವಂಥ ಒಂದು ನಂಬಿಕೆ ಇದೆ. ಆದರೆ ಅದರರ್ಥ ದೇವರು ಆತನಿಗೆ ಸಂತೃಪ್ತಿಯಾಗಿದ್ದಾನೆ. ಆದರೆ ಒಬ್ಬ ಮಾಂಸಿಕನಿಗೆ ಆ ಥರ ಅಲ್ಲ. ಒಂದು ಪಕ್ಷ ಈ ಆತ್ಮಿಕನ ಅದೇ ಮಾರ್ಗದಲ್ಲಿ ಹೋಗುವವನಾಗಿದ್ದಾನೆ, ಅದೇ ಕಾನಾನ್ ದೇಶಕ್ಕೆ ಹೋಗುವುದಕ್ಕಾಗಿ ತನ್ನ ಹೆಜ್ಜೆಗಳನ್ನು ಇಟ್ಟಿದ್ದಾನೆ. ಆದರೆ ಒಬ್ಬ ಮಾಂಸಿಕನಿಗೆ ದೇವ ದರ್ಶನವಿಲ್ಲದೆ ಇರುವುದರಿಂದ,
ದೇವರು ಯಾರು ಎಂಬುದಾಗಿ ಆಳವಾಗಿ ತಿಳಿಯದೇ ಇರುವುದರಿಂದ ಆತನಿಗೆ ವಿಶ್ರಮವೇ ಇಲ್ಲ ಎಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯ. ಆತನು ಒಂದು ಜಾಗವನ್ನು ಬಿಟ್ಟು ಇನ್ನೊಂದು ಜಾಗವನ್ನು ಬಿಟ್ಟು ಇನ್ನೊಂದು ಜಾಗ, ಆತನಿಗೆ ಎಲ್ಲಿ ವಿಶ್ರಮ ಸಿಗುತ್ತೋ ಅಲ್ಲಿ ಓಡುವಂಥವನಾಗಿದ್ದಾನೆ. ಈ ಪ್ರಕಾರವಾಗಿ ಬರೆದಿದ್ದೇನೆ. 3ನೇ ಕಾರ್ಯ, ಎ ಸ್ಪಿರಿಚುವಲ್ ಮ್ಯಾನ್ ಫೈಂಡ್ಸ್ ರೆಸ್ಟ್ ಇನ್ ಗಾಡ್. ಆದರೆ ಮಾಂಸಿಕನಾಗಿರುವಂತಹ ಒಂದು ವಿಶ್ವಾಸಿ ಆಗಿರಬಹುದು, ಆತನು there is no rest for him because he is finding his best in the world. 4ನೇ ನೋಡಿ, ಒಂದು ಆತ್ಮಿಕ ವಿಷಯಗಳಾಗಿದೆ ಆತನಿಗೆ ಬಹಳ ಪ್ರಾಮುಖ್ಯತೆ ಕೊಡುವ, ಅದಲ್ಲಿ ಹೆಚ್ಚಳ ಪಡುವಂಥವನಾಗಿದ್ದಾನೆ. ಆದರೆ ಒಂದು ಮಾಂಸಿಕನು, ಆತನು ಈ ಲೋಕದ ಆಡಂಬರಗಳು, ಈ ಲೋಕದ ಅವಶ್ಯಕತೆಗಳು, ಈ ಲೋಕದಲ್ಲಿ ಸ್ಥಾನಮಾನಗಳು, ಈ ಲೋಕದಲ್ಲಿ ಶ್ರೇಷ್ಠವಾದ ಜಾಗಕ್ಕಾಗಿ ಆತನ ಮನಸ್ಸು ಬಹಳವಾಗಿ ಆಗ್ರಹಿಸ್ತಾ ಇರುತ್ತೆ. ನೋಡಿ, ಅಬ್ರಹಾಮನ ಜೀವಿತದಲ್ಲಿ ನಾವು ನೋಡುವಾಗ ಆತನು ಒಂದೊಂದು ಕಡೆ ದೇವರು ಆಗ್ರಹಿಸುವ ಜಾಗದಲ್ಲಿ, ಇಲ್ಲ ದೇವರು ಹೇಳುವ ಜಾಗದಲ್ಲಿ ಆತನು ಯಜ್ಞವೇದಿಗಳನ್ನು ಕಟ್ಟಿ ದೇವರನ್ನು ಆರಾಧಿಸಿದ, ಆತನು ಒಂದು ಗುಡಾರವನ್ನು ಕಟ್ಟದ ಎಂಬುದಾಗಿ ನಾವು ನೋಡ್ತೇವೆ. ಆತನ ಗುಡಾರ ಶಾಶ್ವತವಾಗಿರುವಂಥ ಗುಡಾರವಲ್ಲ, ಟೆಂಟ್ ಆಗಿತ್ತು. ಅದು ಆತನು ದೇವರು ಹೇಳುವಾಗ ಅದನ್ನು ತೆಗೆದು ಬೇರೆ ಕಡೆ ಹೋಗುವುದಕ್ಕಾಗಿರುವಂಥ ಒಂದು ರೀತಿಯಾದಂಥ ಒಂದು ಟೆಂಟ್ ಆಗಿತ್ತು. ಅದರ ಅರ್ಥ ಏನು? ಒಂದು ಆತ್ಮಿಕನು, ಅವನಿಗೆ ಯಾವುದು ಈ ಭೂಮಿಯಲ್ಲಿ ಶಾಶ್ವತ ಇಲ್ಲ. ನೋಡಿ, ಆತನು ಯಾವಾಗ ದೇವರು ಹೇಳಿದ್ರು, ದೇವರು ಹೇಳಿದ ಕಡೆಗೆ ಆತನು ಹೋಗುವುದಕ್ಕಾಗಿ ಯಾವುದು ಕೂಡ ಆತನ ಮನಸ್ಸನ್ನು ಸೆಳೆಯದೆ ಆತನು ಫ್ರೀಯಾಗಿ ದೇವರಿಗಾಗಿ, ದೇವರ ಆರಾಧನೆಗಾಗಿ ಬಿಟ್ಟು ಕೊಡುವಂಥವನಾಗಿದ್ದಾನೆ. ಯಥಾರ್ಥವಾಗಿ ಒಬ್ಬ ಆತ್ಮಿಕನು ಈ ಲೋಕದ ಯಾವುದೇ ಕಾರ್ಯಗಳಲ್ಲಿ ಒಳಪಡುವುದಿಲ್ಲ, ಆತನು ಹಿಡಿಯಲ್ಪಡುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಲೋಟನಾದರೂ ಆದಿಕಾಂಡ 19ನೇ ಅಧ್ಯಾಯದಲ್ಲಿ ಆತನು ಸೋದೋಮ್ ಗೋಮರ ಎಂಬುದಾಗಿರುವಂಥ ಜಾಗದಲ್ಲಿ ಆತನ ಮನಸ್ಸು, ಆತನು ಒಂದು ಶ್ರೇಷ್ಠ ನೀವು ಚರಿತ್ರೆಯನ್ನು ನಾವು ಅಲ್ಲಿ ಗಮನಿಸುವಾಗ ಆತನಿಗೆ ಆ ಒಂದು ಪಟ್ಟಣದಲ್ಲಿ ಒಂದು ಶ್ರೇಷ್ಠ ಹೆಸರಿತ್ತು, ಒಳ್ಳೆ ಒಂದು ಅಧಿಕಾರಿ ಆಗಿದ್ದ ಎಂಬುದಾಗಿ ಎಲ್ಲ ನಾನು ಕಲಿತಿದ್ದೇನೆ. ಆ ಸ್ಥಾನದಲ್ಲಿ ಅವನಿಗೆ ಆ ಪಟ್ಟಣದಲ್ಲಿ ಏನೋ ಒಂದು ಆಗಬೇಕೆಂಬುದಾಗಿ ಆತನು ಪ್ರಯತ್ನಿಸಿದ, ಅದು ಅವನಾದ. ಆದರೆ ಆತನ ಜೀವಿತದಲ್ಲಿ ಅದು ಅವನಿಗೆ ಶಾಶ್ವತವಾಗಿರಲಿಲ್ಲ, ಸಮಾಧಾನ ಆತನಿಗಿರಲಿಲ್ಲ. ಪ್ರಿಯರೇ, ದೇವರಾತ್ಮನು ನಮಗೆ ಹೇಳುವಂಥದ್ದು, ನಾವು ನಿಜವಾಗ್ಲೂ ಆತ್ಮಿಕರಾಗಿರುವುದಾದರೆ ದೇವರಾತ್ಮನಿಂದ ನಡೆಸಲ್ಪಡುವಂಥವರಾಗಿ, ಇಲ್ಲ ದೇವರೇ ನಮಗೆ ಸರ್ವಸ್ವವಾಗಿ ನಮ್ಮ ಜೀವಿತದಲ್ಲಿ ನಾವು ಕಂಡಿರುವಂಥದ್ದಾಗಿರಬೇಕು, ನಾವು ತಿಳಿದಿರುವಂಥದ್ದಾಗಿರಬೇಕು. ದೇವರು ಯಾವಾಗ ನಮ್ಮನ್ನು ಬಿಟ್ಟು ಬಾ ಎಂಬುದಾಗಿ ಹೇಳ್ತಾನೋ ಆವಾಗ ಎಲ್ಲರೂ ಬಿಟ್ಟು ಹೋಗುವುದಕ್ಕಾಗಿರುವ ಒಂದು ಪರಿಪೂರ್ಣ ಸ್ವಾತಂತ್ರ್ಯ ನಮ್ಮ ಆತ್ಮದಲ್ಲಿ ನಾವು ಪಡೆದಂಥವರಾಗಿರಬೇಕು. ಲೋಟನು ಆ ಥರ ಆಗಿರಲಿಲ್ಲ. ಅವನು ಆ ಪಟ್ಟಣದಲ್ಲಿ ಏನೋ ಸ್ಥಾಪನೆ ಮಾಡಿಕೊಂಡು ಬಿಟ್ಟಿದ್ದ, ಅವನಿಗೊಂದು ಹೆಸರಿತ್ತು. ಅಲ್ಲಿಂದ ಬಿಟ್ಟು ಬರಬೇಕಾದರೆ ಆತನ ಹೆಂಡತಿ ಕೂಡ ತಿರುಗಿ ನೋಡಿದ್ರು ಎಂಬುದಾಗಿ ನೋಡ್ತೇವೆ. ಕಾರಣ ಅಲ್ಲಿ ಅವರನ್ನು ಸೆಳೆದಿರುವಂಥ, ಅವರ ಮನಸ್ಸನ್ನು ಹಿಡಿದಿರುವಂಥ, ಅವರಿಗೆ ಶಾಶ್ವತ ಎಂಬುದಾಗಿ ಅವರು ಯೋಚನೆ ಮಾಡಿದಂಥ ಅನೇಕ ವಿಷಯಗಳು ಅವರ ಮನಸ್ಸಲ್ಲಿತ್ತು. 5ನೇ ಅಂಶ, ಆತ್ಮಿಕನ ಆಗ್ರಹ ಏನು ಅಂತಂದರೆ ದೇವರನ್ನು ಇನ್ನೂ ಆಳವಾಗಿ ತಿಳಿದುಕೊಳ್ಳಬೇಕೆಂಬುದಾಗಿ. ದೇವರನ್ನು ಇನ್ನೂ ಆಳವಾಗಿ ತಿಳಿದುಕೊಳ್ಳಬೇಕು. ಕಳೆದ ದಿನ ಇದ್ದ ಹಾಗೆ ಅಲ್ಲ, ಇವತ್ತು ಇನ್ನೂ ಹೆಚ್ಚಾಗಿ ನಾವು ದೇವರನ್ನ ತಿಳಿದುಕೊಳ್ಳಬೇಕು. ಅದಕ್ಕೆ ಅಬ್ರಹಾಮನು ದೇವರು ಆತನೊಟ್ಟಿಗೆ ಮಾತನಾಡುವಾಗಲೆಲ್ಲ ಆತನು ಟೆಂಟನ್ನು, ಇಲ್ಲ ಗುಡಾರವನ್ನು ಅಲ್ಲೇ ತೆಗೆದು ದೇವರು ಹೇಳುವ ಕಡೆಗೆ ಹೋಗ್ತಾ ಇದ್ದ. ಒಂದೊಂದು ಯಾತ್ರೆಯಲ್ಲೂ ಕೂಡ, ಒಂದೊಂದು ಜಾಗಕ್ಕೆ ಹೋಗುವಾಗಲೂ ದೇವರ ಆತನೊಟ್ಟಿಗೆ ಮಾತನಾಡುವಾಗ ದೇವರನ್ನ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುವವನಾಗಿದ್ದ. ಆದರೆ ಲೋಟನ ಆ ಪ್ರಕಾರವಾಗಿ ಅಲ್ಲ. ನೋಡಿ, ಆತನು ಸೋದೋಮ್ ಗೋಮರ ಎಂಬುದಾಗಿರುವ ಜಾಗದಲ್ಲಿ ಆಗ್ಬಿಟ್ಟಿದ್ದ. ಅದರ ಅರ್ಥ ದೇವರ ಮೇಲೆ ಇದ್ದಂಥ ಆಸೆ ಆತನಿಗೆ ಪರಿಪೂರ್ಣವಾಗಿ ಬಿಟ್ಟೋಗಿ ಲೋಕದ ಮೇಲಿರುವಂಥ ಆಸೆಯಲ್ಲಿ ಆತನು ದೃಢವಾಗಿ ಬಿದ್ದು ಬಿಟ್ಟಿದ್ದ. ಅನೇಕ ಸಾರಿ ನಾವು ಆರಂಭಿಸಿದ ವಿಶ್ವಾಸ ಜೀವಿತದ ಆ ದೈವ ಸ್ನೇಹ, ಆ ದೇವರ ಮೇಲಿರುವ ಪ್ರೀತಿ, ಆ ದೇವರ ಮೇಲಿರುವಂಥ ಆ ಒಂದು ಆಗ್ರಹ ನಮಗೆ ನಷ್ಟವಾಗಿರುವುದಾದರೆ ದೇವರ ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ, ಈ ಲೋಕದ ಯಾವುದೋ ಅಂಶಗಳು ನಮ್ಮ ಆತ್ಮವನ್ನು, ನಮ್ಮ ಮನಸ್ಸನ್ನು ಹಿಡಿದಿದೆ, ಸೆಳೆದಿದೆ, ಅದಲ್ಲಿ ನಾವು ಬಿದ್ದಿದ್ದೇವೆ. 6ನೇ ಅಂಶ, ಆತ್ಮಿಕನು ತನ್ನ ಜೀವಿತದಲ್ಲಿ ತಪ್ಪು ಮಾಡುವುದಿಲ್ಲ ಎಂಬುದಾಗಿ ಅಲ್ಲ, ಆತನು ಮಾಡಲು ಸಾಧ್ಯ.
ಅಬ್ರಹಾಮನು ಆದಿಕಾಂಡ 12ನೇ ಅಧ್ಯಾಯ ಕಡೆ ಭಾಗದಲ್ಲಿ ನಾವು ನೋಡ್ತೇವೆ, ದೇವರು ಆತನೊಟ್ಟಿಗೆ ಬೆದೇಲಲ್ಲಿ ಆತನು ಯಜ್ಞವೇದಿಯನ್ನು ಕಟ್ಟಿದ ಸಮಯದಲ್ಲಿ ಅಲ್ಲೇ ಇರು ಎಂಬುದಾಗಿ ದೇವರ ಪರಿಶುದ್ಧಾತ್ಮನ ಹೇಳಿದ್ರು. ಕ್ಷಾಮವು ಹೆಚ್ಚಾಗಿರುವುದರಿಂದ ಆತನು ಐಗುಪ್ತ ದೇಶಕ್ಕೆ ಹೋದ ಎಂಬುದಾಗಿ ನಾವು ನೋಡ್ತೀವಿ. ನೋಡಿ, ದೇವರ ವಾಕ್ಯವನ್ನು ನಾವು ಆತ್ಮಿಕವಾಗಿ ಬೆಳೆಯುವಂಥ ಸ್ಥಿತಿಯಲ್ಲಿ ಕೆಲವು ಸಾರಿ ನಾವು ನಮ್ಮ ಅವಿಧೇಯತ್ವದಿಂದ ಇಲ್ಲ ನಮ್ಮ ಯಾವುದೇ ಆಗಿರುವ ಪ್ರೆಷರ್ ಭಾರದಿಂದ ನಾವು ಕೆಲವು ಕಡೆ ಎಡವುವುದಕ್ಕೆ ಸಾಧ್ಯತೆ ಉಂಟು. ಆದರೆ ಅಬ್ರಹಾಮನ ಜೀವಿತದಲ್ಲಿ ತಿರುಗಿ ಆತನು ಎಲ್ಲಿಂದ ಬಿದ್ದು ಹೋದನೋ ತಿರುಗಿ ಅಲ್ಲಿ ಬಂದು ದೇವರನ್ನು ಆರಾಧಿಸುವವನಾಗಿ, ಮಾನಸಾಂತರ ಪಡುವವನಾಗಿ, ತಿರುಗಿ ದೇವರ ಕಡೆಗೆ ಬರುವವನಾಗಿ ನಾವು ಕಾಣುತ್ತೇವೆ. ಎಲ್ಲಿಂದ ಬಿದ್ದರೋ ಅಲ್ಲಿಗೆ ತಿರುಗಿ ಮರಳಿ ಬಂದು ದೇವರನ್ನು ಆರಾಧಿಸುವಂಥದ್ದು. ಲೋಟನ ಜೀವಿತದಲ್ಲಿ ನಾವು ಆ ಥರ ಕಾಣುವುದಿಲ್ಲ. ಆತನು ಕಾನಾನ್ ದೇಶಕ್ಕೆ ಯಾತ್ರೆ ಮಾಡುವುದಕ್ಕಾಗಿ ತೊಡಗಿದ್ದರು. ಈ ದೇವರನ್ನ ತಿಳಿದಿದ್ದರೂ ಕೂಡ ಆತನು ಸೋದೋಮ್ ಗೋಮರದಲ್ಲಿ ಆಗಿದ್ದಾನೆ, ಪಾಪದಲ್ಲಿ ಆಗಿದ್ದಾನೆ, ಪಾಪ ತುಂಬಿರುವ ಲೋಕದಲ್ಲಿ ಆಗಿದ್ದಾನೆ ಎಂಬುದಾಗಿ, ಆ ಪಟ್ಟಣದಲ್ಲಿ ಆಗಿದ್ದಾನೆ ಎಂಬುದಾಗಿ ತಿಳಿದರೂ ಕೂಡ ಆತನಿಗೆ ದೇವರ ಕಡೆಗೆ ತಿರುಗಬೇಕೆಂಬುದಾಗಿರುವಂಥ ಆ ಆಸಕ್ತಿನೇ ಹೋಗ್ಬಿಟ್ಟಿದ್ದು. ನೋಡಿ ಬೇರೆ, ಇದು ಡೇಂಜರ್ ಆಗಿರುವಂಥ ಒಂದು ಅನುಭವ. ನಮ್ಮ ಜೀವಿತದಲ್ಲಿ ಪಾಪವು ನಮ್ಮನ್ನು ಮೋಸ ಮಾಡಬಾರದು. ಒಂದು ಪಕ್ಷ ನನಗನ್ನಿಸುತ್ತೆ, ಲೋಟನು ಪ್ರಾರಂಭದಲ್ಲಿ ಒಳ್ಳೆ ವಿಶ್ವಾಸಿಯಾಗಿದ್ದ, ಒಳ್ಳೆ ಪ್ರಾರ್ಥನೆ ಮಾಡುವವನಾಗಿದ್ದ, ಅಬ್ರಹಾಮನೊಟ್ಟಿಗೆ ಸೇರಿ ಆರಾಧನೆ ಮಾಡುವಂಥವನಾಗಿದ್ದ. ಆದರೆ ಈಗ ಆತನನ್ನು ನೋಡುವಾಗ 18-19ನೇ ಅಧ್ಯಾಯಗಳಲ್ಲಿ ಆತನನ್ನು ನೋಡುವಾಗ ಆತನು ಆ ದೇವರ ಮೇಲಿರುವಂಥ ಪ್ರೀತಿ ನಷ್ಟಪಟ್ಟವನಾಗಿ, ಆ ದಾಹವು ನಷ್ಟಪಟ್ಟವನಾಗಿ, ಹಿ ಲಾಸ್ ದ ಡಿಸೈರ್ ಫಾರ್ ಗಾಡ್. ಅಲ್ಲಿ ಆರಾಧನೆ ಮಾಡಬೇಕೆಂಬುದಾಗಿರುವ ಆಸಕ್ತಿ ಇಲ್ಲ. ಆತನು ಪರಿಪೂರ್ಣವಾಗಿ ಲೋಕದಲ್ಲಿದ್ದಾನೆ. ನೋಡಿ, ಇದು ನಮ್ಮ ಜೀವಿತದಲ್ಲಿ ಸಂಭವಿಸಬಹುದು. ನಾವು ಆತ್ಮಿಕರೆಂಬುದಾಗಿ ಕರೆಯಲ್ಪಟ್ಟರೂ ಕೂಡ ದೇವರ ಮೇಲಿರುವಂಥ ಆಸಕ್ತಿ ನಮ್ಮಿಂದ ನಷ್ಟವಾಗಿರಬಹುದು. ಇವತ್ತು ಈ ಸಮಯ ದೇವರ ಶಬ್ದವನ್ನು ಕೇಳುವ ದೇವರ ಮಗುವೇ, ಒಂದು ಪಕ್ಷ ನೀವು ಯಾವುದಾದರೂ ವಿಷಯದಲ್ಲಿ ಸಿಲುಕಿ ಪಾಪದಿಂದ ಮೋಸ ಹೋಗಿರುವುದಾದರೆ, ಭಾರದಿಂದ ತುಂಬಿ ದೇವರನ್ನು ಬಿಟ್ಟ ಅವಸ್ಥೆ ಆಗಿರುವುದಾದರೆ, ಆದರೂ ನಾನು ವಿಶ್ವಾಸಿ ಎಂಬುದಾಗಿ ಹೇಳಿ ಯಾವಾಗಾದರೂ ಚರ್ಚ್ಗೆ ಹೋಗಿ ಬರುವಂಥ ಅವಸ್ಥೆಯಲ್ಲಿ ನೀವಾಗಿರುವುದಾದರೆ ಇವತ್ತಿಗೆ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು. ಆ ಅನುಭವದಲ್ಲಿರುವಂಥದ್ದು ಡೇಂಜರ್ ಆಗಿದೆ. ದೇವರ ಕಡೆಗೆ ತಿರುಗಿ ಬರೋಣ. ದೇವರನ್ನ ಪ್ರೀತಿಸಿದಂಥ ಆತ್ಮಿಕರು ತಪ್ಪುವುದಿಲ್ಲ ಎಂಬುದಾಗಿಲ್ಲ. ದಾವೀದನು ತಪ್ಪು ಮಾಡ್ದ, ಆದರೆ ಪ್ರವಾದಿ ಬಂದು ಆತನಿಗೆ ತಪ್ಪು ತಿಳಿಸಿದಾಗ ಮಾನಸಾಂತರ ಪಡುವುದಕ್ಕಾಗಿ, ದೇವರ ಕಡೆಗೆ ತಿರುಗುವುದಕ್ಕಾಗಿ, ಪಶ್ಚಾತ್ತಾಪ ಪಡುವುದಕ್ಕಾಗಿರುವಂಥ ಮನಸ್ಸು ಯಾರಿಗಿತ್ತು? ಆತ್ಮಿಕನಿಗಿತ್ತು. ಆದರೆ ಮಾಂಸದಲ್ಲಿ ಜೀವಿಸುವಂಥವರಿಗೆ ದೇವರ ಪರಿಶುದ್ಧಾತ್ಮನ ಮಾತನಾಡಿದರೆ ಮಾನಸಾಂತರ ಪಡಬೇಕು, ಪಶ್ಚಾತ್ತಾಪ ಪಡಬೇಕು ಎಂಬುದಾಗಿರುವಂಥ ಆಸೆ, ಆ ಒಂದು ದಾಹ ಅವರಿಂದ ನಷ್ಟವಾಗಿರುತ್ತೆ. ಕಡೆಯದಾಗಿ ಪ್ರೇರೆ, ಆತ್ಮಿಕನಾಗಿರುವ ಅಬ್ರಹಾಮನು ಆತನ ಜೀವಿತದಲ್ಲಿ ಕಡೆಯವರೆಗೂ ಈ ಕಂಡ ದೇವರಿಗೆ ನಂಬಿಕಸ್ಥನಾಗಿ ಜೀವಿಸಿದ. ಆದರೆ ಲೋಟನಾದರೂ ನಂಬಿಕಸ್ಥನಾಗಿ ಅಲ್ಲ, ಆತನಿಗೆ ಇಷ್ಟ ಬಂದಂಗೆ ಜೀವಿಸಿದ. ದೇವರ ಶಬ್ದವನ್ನು ಕಡೆಯವರೆಗೂ ಆತನು ಕೇಳಲಿಲ್ಲ ಎಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯ. ಸೊದೋಮ್ ಗೋಮರದಿಂದ ಲೋಟನನ್ನು ದೇವರು ತಪ್ಪಿಸುವುದಕ್ಕಾಗಿ ಅಬ್ರಹಾಮನ ಪ್ರಾರ್ಥನೆಯ ಮೇರೆಗೆ ದೇವರು ಆರಂಭಿಸಿದರೂ ಕೂಡ ದೇವರು ಹೇಳಿದ ಕಡೆಗೆ ಆತನು ಓಡಿ ಹೋಗದೆ ತನ್ನದೇ ಆಗಿರುವ ಪಟ್ಟಣದ ಕಡೆಗೆ ಅವನ ಮನಸ್ಸು ಹೋಯಿತು ಎಂಬುದಾಗಿ 19ನೇ ಅಧ್ಯಾಯ ಆದಿಕಾಂಡದಲ್ಲಿ ನಾವು ನೋಡ್ತೇವೆ. ಪ್ರಿಯರೇ, ದೇವರು ಹೇಳಿದ ಕಡೆಗೂ ಹೋಗುವುದಕ್ಕೆ ಮನಸ್ಸಿಲ್ಲದೆ ಅದರಲ್ಲೂ ಕೂಡ ತನ್ನದೇ ಆಗಿರುವ ತನಗಿಷ್ಟ ಇರುವಂಥ ಪಟ್ಟಣದ ಕಡೆಗೆ ತಿರುಗುವಂಥ ಒಬ್ಬನಾಗಿದ್ದ ಲೋಟನು. ಇವತ್ತು ಈ ಸಮಯ ದೇವರ ಶಬ್ದವು ನಮ್ಮೊತ್ತಿಗೆ ಮಾತನಾಡ್ತಾ ಇದೆ. ನಾವು ಆತ್ಮಿಕರಾಗೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಹೇಳುತ್ತೆ, ಅದರ 5ರಿಂದ 7ನೇ ವಾಕ್ಯ ವಿಶೇಷವಾಗಿ ಹೇಳುತ್ತೆ, ಆತ್ಮದ ಮೇಲೆ ಮನಸ್ಸಿಡುವಂಥವರಿಗೆ ಜೀವವು ಸಮಾಧಾನವೂ ಇದೆ. 8ನೇ ಅಧ್ಯಾಯ ಪರಿಪೂರ್ಣವಾಗಿ ನಾವು ಓದುವುದಾದರೆ ಆತ್ಮನಿಂದ ನಡೆಸಲ್ಪಡುವಂಥವರು ದೇವರ ಮಕ್ಕಳು. ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ಆತ್ಮನಿಂದ ನಾವು ನಡೆಸಲ್ಪಡುವಣ.
ಮಾಂಸದ ಇಚ್ಛೆಗಳನ್ನು ದೂರ ಇಡೋಣ. ಕರ್ತನು ತಾನೇ ನಮ್ಮನ್ನು ಅನುಗ್ರಹಿಸಲಿ. ಗಾಡ್ ಬ್ಲೆಸ್ ಯು.